ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದೇ ವರಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸರ್ವರಿಗೂ ಈ ಒಂದು ರಾಘವೇಂದ್ರ ಮಹಾಸ್ವಾಮಿಗಳ ಪವಾಡಗಳು ನಡೀತಾನೇ ಇದೆ. ತಮ್ಮ ಜೀವಿತದ ಅವಧಿಯಲ್ಲಿ ಅವರು ಗಳಿಸಿದಂತಹ ಪುಣ್ಯವನ್ನು ಯಾವುದೇ ವ್ಯಕ್ತಿ ಗುರುಗಳೇ ನನ್ನನ್ನು ರಕ್ಷಣೆ ಮಾಡ್ರಿ ಅಂತ ಬಂದರೆ ಸಾಕು, ತಮ್ಮ ಕಾರುಣ್ಯದಿಂದ ತಮ್ಮ ಪುಣ್ಯ ಫಲದಿಂದ ಅವರಿಗೆ ಅನೇಕ ಫಲಗಳನ್ನು ಇವತ್ತಿನವರೆಗೂ ಕೊಡ್ತಾ ಬರ್ತಾ ಇದ್ದಾರೆ. ಅಂತಹ ವಿಶೇಷವಾದ ಒಂದು ಪುಣ್ಯವನ್ನು ಗಳಿಸಿರುವಂಥ ರಾಯರ ಸೇವೆಯನ್ನು ಯಾವ ರೀತಿಯಾಗಿ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ನಾವು ಪೂರೈಸಿಕೊಳ್ಳಬಹುದು ಅನ್ನುವಂಥ ವಿಚಾರದಲ್ಲಿ ಅನೇಕರಿಗೆ ಕಷ್ಟಗಳು ಬರ್ತದೆ. ಯಾವುದೋ ಒಂದು ರೀತಿಯಾದಂಥ ಕಷ್ಟಗಳು ಬಂದಾಗ ಅವರು ರಾಯರ ಸೇವೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರಿಗೆ ಹಣ ಇರೋದಿಲ್ಲ, ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡುವಂಥ ಅವಕಾಶಗಳಿರೋದಿಲ್ಲ. ಅಂಥವರು ತಮ್ಮ ಊರಲ್ಲೇ ಇರುವಂತಹ ರಾಯರ ಮೃತ್ತಿಕಾ ಬೃಂದಾವನಗಳಿಗೆ ಹೋಗಿ ಸೇವೆಯನ್ನು ಸಲ್ಲಿಸಿದರೂ ಸಾಕು, ಇಲ್ಲ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಅನ್ನೋರು ಮನೆಯಲ್ಲಿಯೇ ಈ ಒಂದು ಸರಳ ಉಪಾಯದಿಂದ ತಮ್ಮ ಅಭಿಷ್ಟಗಳನ್ನು ಪೂರೈಸಿಕೊಳ್ಳಬಹುದಾಗಿದೆ. ಅಪರೋಕ್ಷೀಕೃತ ಶ್ರೀಶ ಸಮುಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಯಾವ ಗುರುಗಳನ್ನು ನಂಬುವುದರಿಂದ ನಮ್ಮ ಅಪೇಕ್ಷೆಗಳೆಲ್ಲವೂ ಪೂರ್ತಿ ಆಗ್ತದೋ ಅಂತಹ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಅವರ ಒಂದು ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು. ಗುರುವಾರ ದಿವಸ, ಗುರುಗಳ ವಾರ, ಅವತ್ತಿನ ದಿವಸ ಬೆಳಗ್ಗೆ ತಮ್ಮ ಸ್ನಾನಾದಿಗಳನ್ನೆಲ್ಲ ಪೂರೈಸಿಕೊಂಡು ಒಳ್ಳೆ ಮಡಿ ಬಟ್ಟೆ, ಶುಭ್ರವಾದ ಬಟ್ಟೆಗಳನ್ನು ಉಟ್ಟುಕೊಂಡು ಒಂದು ತಟ್ಟೆಯಲ್ಲಿ ರಾಯರ ಒಂದು ಮೂರ್ತಿ ಆಗಲಿ ಅಥವಾ ರಾಯರ ಒಂದು ಫೋಟೋ ಆಗಲಿ ಅದನ್ನು ಇಟ್ಟುಕೊಂಡು ಒಂದು ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಆ ರಾಯರ ಒಂದು ಫೋಟೋವನ್ನು ಇಡಬೇಕು. ಹಾಗೆ ಅದಕ್ಕೆ ಶುದ್ಧವಾದಂಥ ಮಲ್ಲಿಗೆ ಹೂವಿನ, ಸುವಾಸನೆ ಉಳ್ಳುವಂಥ ಮಲ್ಲಿಗೆ ಹೂವಿನ ಮಾಲೆಯನ್ನು ಹಾಕಿ ರಾಯರಿಗೆ ಒಂದು ಧೂಪಾರತಿ ಅಥವಾ ನಿಮ್ಮಲ್ಲಿರುವಂತಹ ಊದಿನ ಕಡ್ಡಿಯಿಂದ ರಾಯರಿಗೆ ಆ ಒಂದು ಧೂಪವನ್ನು ತೋರಿಸಿ 2 ತುಪ್ಪದ ದೀಪಗಳನ್ನು ಆ ರಾಯರ ಫೋಟೋದ ಮುಂದೆ ಹಚ್ಚಬೇಕು ಅಥವಾ ಮೂರ್ತಿ ಮುಂದೆ ಹಚ್ಚಬೇಕು. ತುಪ್ಪದ ದೀಪ ಬಿಟ್ಟು ಬೇರೆ ಯಾವ ದೀಪಗಳನ್ನು ಹಚ್ಚಬಾರದು. ನಿಮ್ಮ ಹತ್ರ ಇದ್ದರೆ ಬೆಳ್ಳಿ ದೀಪಗಳನ್ನು ಬಳಸಿರಿ, ಇಲ್ಲ ಅಂತಂದರೆ ಹಿತ್ತಾಳೆ ದೀಪಗಳಾದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಅದರಲ್ಲಿ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು 2 ತುಪ್ಪದ ದೀಪಗಳನ್ನು ರಾಯರ ಮುಂದೆ ಬೆಳಗಿಸಬೇಕು. ನೈವೇದ್ಯಕ್ಕಾಗಿ ಸ್ವಲ್ಪ ಸಕ್ಕರೆಯನ್ನು ಅಥವಾ ಖರ್ಜೂರವನ್ನು, ಹಣ್ಣನ್ನು ಯಾವುದಾದ್ರೂ ಒಂದನ್ನು ನೈವೇದ್ಯವನ್ನು ತೋರಿಸಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಸಂಕಲ್ಪವನ್ನು ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ನೀವು ಈ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂತ. ಹೀಗೆ ನಿಮಗೆ ಬರುವಂತಹ ರಾಯರ ಪೂರ್ತಿ ಸ್ತೋತ್ರ ಬರ್ತಿದ್ರೆ ಬಹಳ ಉತ್ತಮ. ಬರೋದಿಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಈ ಮಂತ್ರವನ್ನಾದರೂ, ಈ ಸ್ತೋತ್ರವನ್ನಾದರೂ ಹೇಳಬಹುದು. ಇದೂ ಬರಲಿಕ್ಕೆ ನಮಗೆ ಕಷ್ಟ ಇದ್ದೀರಿ ಅನ್ನೋರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಅವರ ಮುಂದೆ ಜಪವನ್ನು ಮಾಡಿ ಆ ರಾಯರಿಗೆ 9 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಹಾಕಿ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು. ಹೆಣ್ಣು ಮಕ್ಕಳಾದರೆ ಪಂಚಾಂಗ ನಮಸ್ಕಾರವನ್ನು ಮಾಡಿ ರಾಯರ ಹತ್ರ ಬೇಡಿಕೊಂಡು ಈ ರೀತಿಯಾಗಿ ನಿಮ್ಮ ಸಂಕಲ್ಪದ ಪ್ರಕಾರ ನೀವು ಎಷ್ಟು ವಾರ ಈ ಸೇವೆಯನ್ನು ಮಾಡ್ತೀರಿ ಅನ್ನೋದನ್ನು ಸಂಕಲ್ಪದಲ್ಲಿ ಹೇಳಬೇಕು. ನಾನು 7 ಗುರುವಾರ ಮಾಡ್ತೇನೆ ಅಥವಾ 15 ಗುರುವಾರ ಮಾಡ್ತೇನೆ, 48 ಗುರುವಾರ ಮಾಡ್ತೇನೆ. ಈ ರೀತಿಯಾಗಿ ನೀವು ರಾಯರ ಹತ್ರ ಬೇಡಿಕೊಂಡು ಪ್ರತಿ ಗುರುವಾರ ತಪ್ಪದೇ ಈ ರೀತಿಯಾಗಿ ಸೇವೆಯನ್ನು ಮಾಡಿದಾಗ ನಿಮ್ಮ ಅಭಿಷ್ಟಗಳು ಈಡೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದರೆ ಗುರುಗಳು ತಮ್ಮ ಒಂದು ಮೂಲ ರೂಪದಲ್ಲಿ ಶಂಕುಕರ್ಣನಾಗಿ ಇರುವಾಗ ಸ್ವತಃ ಬ್ರಹ್ಮದೇವರಿಗೆ ಈ ಪುಷ್ಪಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರು ದೇವತೆಗಳು, ಹೀಗಾಗಿ ಅವರಿಗೆ ಆ ಪುಣ್ಯವೂ ಇತ್ತು. ಮುಂದೆ ಅವರು ಪ್ರಹ್ಲಾದರಾಜರಾಗಿ ಜನಿಸಿದಾಗ ಅಲ್ಲಿಯೂ ಕೂಡ ಅನೇಕ ಒಂದು ಸೇವೆಗಳನ್ನು ಪರಮಾತ್ಮನಿಗಾಗಿ ಮಾಡಿದ್ದಾರೆ. ಅಲ್ಲಿ ಹರಿಯನ್ನು ನಂಬಿ ಕೆಟ್ಟವರಿಲ್ಲ ಅನ್ನುವಂಥ ಒಂದು ಭಕ್ತಿಯನ್ನು ಅವರು ತೋರಿ ಅಲ್ಲಿಯೂ ಕೂಡ ಪರಮಾತ್ಮನನ್ನು ಒಲಿಸಿಕೊಂಡು ಅವರಿಗಾಗಿ ಶ್ರೀಮನ್ನಾರಾಯಣ ನರಸಿಂಹ ಅವತಾರವನ್ನು ತಾಳಿದ್ದಾನೆ. ಅವರ ಮುಂದಿನ ಅವತಾರ ವ್ಯಾಸರಾಜರು. ಅಲ್ಲಿಯೂ ಕೂಡ ಯತ್ಯಾಶ್ರಮದಲ್ಲಿ, ಸನ್ಯಾಸಾಶ್ರಮದಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಅನೇಕ ಗ್ರಂಥಗಳನ್ನು ಬರೆದು ಅಲ್ಲಿಯೂ ಕೂಡ ಪುಣ್ಯಗಳನ್ನು ಸಂಪಾದನೆ ಮಾಡಿದ್ದಾರೆ. ಹೀಗಾಗಿ
ಪುಣ್ಯದ ರಾಶಿ ಅವರ ಹತ್ತಿರ ಇದೆ. ಆ ಪುಣ್ಯವನ್ನ ಖರ್ಚು ಮಾಡದೆ ನಾನು ಮೋಕ್ಷಕ್ಕೆ ಬರೋದಿಲ್ಲ ಅಂತ ಹೇಳಿ ರಾಘವೇಂದ್ರರ ಒಂದು ಈ ಅವತಾರವನ್ನ ತಾಳಿದಾಗ ಅಲ್ಲೂ ಕೂಡ ಅವರಿಗೆ ಅನೇಕ ವಿಧವಾದಂಥ ಪುಣ್ಯಗಳೇ ಲಭಿಸಿದೆ. ಅಂತಹ ಮಂತ್ರ ಸದೃಶರಾದಂತಹ ರಾಯರ ಸೇವೆಯನ್ನ ನೀವೆಲ್ಲರೂ ಮಾಡಬೇಕು. ರಾಯರ ಒಂದು ಮಂತ್ರಶಕ್ತಿ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಒಂದು ನಿದರ್ಶನವನ್ನ ಅವರ ರಾಘವೇಂದ್ರ ವಿಜಯದಲ್ಲಿ ಬರುವಂತಹ ನಿದರ್ಶನವನ್ನ ನಿಮ್ಮ ಮುಂದೆ ರಾಘವೇಂದ್ರ ಮಹಾಸ್ವಾಮಿಗಳು ಇನ್ನೂ ಆಶ್ರಮವನ್ನು ಸ್ವೀಕಾರ ಮಾಡಿರಲಿಲ್ಲ. ಆ ಸಮಯದಲ್ಲಿ ಅವರ ಎಲ್ಲ ವಿದ್ಯಾಭ್ಯಾಸವನ್ನ ಮುಗಿಸಿ ಎಲ್ಲ ಶಾಸ್ತ್ರಗಳನ್ನ ಕಲಿತು ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರಿಂದ ಬೀಳ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಅವರಿಗೆ ಸಾಧ್ವಿಯಾದಂಥ ಸರಸ್ವತಿ ಅನ್ನುವಂಥ ಪತ್ನಿ ಇರ್ತಾಳೆ. ಕಷ್ಟದ ಜೀವನ. ಹೀಗೆ ಬರ್ತಾ ಇರುವಾಗ ಒಬ್ಬರ ಮನೆಯಲ್ಲಿ ಒಂದು ಸಮಾರಾಧನೆ ನಡೀತಾ ಇತ್ತು. ಸಮಾರಾಧನೆಯಲ್ಲಿ ಇವತ್ತೊಂದು ದಿವಸ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋಣ ಅಂತ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿರುವಂಥ ಆ ಬ್ರಾಹ್ಮಣ ಸ್ವಲ್ಪ ಗಂಧ ತೇಯಿ ಅಂತ ತಿಳ್ಕೊಂಡು ಅವರಿಗೆ ಗಂಧವನ್ನ ತೇಯಲಿಕ್ಕೆ ಹಚ್ತಾರೆ. ಸಕಲ ಶಾಸ್ತ್ರ ಪಾರಂಗತರಾದಂಥ ವೆಂಕಣ್ಣಾಚಾರ್ಯರು ಏನ್ ಮಾಡ್ತಾರೆ, ಗಂಧವನ್ನ ತೇಯ್ತಾ ಇರ್ತಾರೆ. ಗಂಧವನ್ನ ತೇಯ್ತಾ ಅಗ್ನಿ ಸೂಕ್ತವನ್ನ ಹೇಳ್ತಾ ಆ ಗಂಧವನ್ನ ತೇಯ್ತಾರೆ. ಅಗ್ನಿ ಸೂಕ್ತದ ಒಂದು ಪ್ರಭಾವದಿಂದಾಗಿ ತಂಪಾಗಿರಬೇಕಾದಂಥ ಆ ಗಂಧ ಅಗ್ನಿ ಸ್ವರೂಪವಾಗಿ ಬಿಡುತ್ತದೆ. ಅವಾಗ ಊಟಕ್ಕೆ ಕುಳಿತಾಗ ಎಲ್ಲರಿಗೂ ಗಂಧವನ್ನ ಕೊಡ್ತಾರೆ. ಎಲ್ಲರೂ ಗಂಧವನ್ನು ಹಚ್ಚಿಕೊಳ್ತಾರೆ. ಹಚ್ಚಿಕೊಂಡ ತಕ್ಷಣನೇ ಮೈಯಲ್ಲೆಲ್ಲ ಉರಿ, ಸುಟ್ಟಾಗ ಯಾವ ರೀತಿಯಾಗಿ ನಮಗೆ ಬಾಧೆಯಾಗ್ತದೋ ಆ ರೀತಿಯಾಗಿ ಬಾಧೆ ಆಗಲು ಶುರು ಮಾಡಿದೆ. ಎಲ್ಲರೂ ಗಾಬರಿಯಿಂದ ಯಾರು ಗಂಧವನ್ನ ತೆಗೆದದ್ದು ಅಂತ ಪ್ರಶ್ನೆಯನ್ನ ಮಾಡಿದಾಗ ಯಾರೋ ಹೊಸದಾಗಿ ಬಂದಂತ ಒಬ್ಬ ಬ್ರಾಹ್ಮಣನಿಗೆ ಗಂಧ ತೆಗೆಯಲು ಹೇಳಿದ್ವಿ. ಹೌದು, ನಾನು ಅಗ್ನಿ ಸೂಕ್ತವನ್ನು ಹೇಳ್ತಾ ಗಂಧವನ್ನ ತೆಗೆದಿದ್ದೇನೆ. ಯಾವುದೋ ನಾನು ವಿಚಾರದಲ್ಲಿದ್ದಾಗ ಈ ರೀತಿಯಾಗಿ ಆಗಿದೆ. ಗಂಧದ ಪಾತ್ರನೇ ಎಸೆದುಕೊಂಡು ಮತ್ತೆ ಅದಕ್ಕೆ ವರುಣ ಸೂಕ್ತವನ್ನ ಹೇಳಿದಾಗ ಅದು ಎಲ್ಲರಿಗೂ ತಂಪನ್ನು ಉಂಟು ಮಾಡಿದೆ. ಮಂತ್ರಸಿದ್ಧಿಯನ್ನ ಪಡೆದುಕೊಂಡಾಗ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅನ್ನೋದಂತ ತೋರಿಸಿಕೊಂಡಂತಹ ಮಹಾಮಹಿಮರವರು ಈ ರೀತಿಯಾಗಿ ಅವರು ಅಂದುಕೊಟ್ಟದನ್ನ ಸಾಧಿಸಿದ್ದಾರೆ. ಅನೇಕ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ ಅವರ ಜೀವಿತ ಕಾಲದಲ್ಲಿ. ರಾಘವೇಂದ್ರ ವಿಜಯ ಅನ್ನುವಂಥ ಪುಸ್ತಕದಲ್ಲಿ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಈ ಒಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪರ್ವಕಾಲ ನಡೀತಾ ಇದೆ. ಎಲ್ಲರೂ ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.